ಹೇಳ್ತಾ ಇದೆಯಾ? ಉಪಾಧ್ಯಕ್ಷನೂ ಕಾಣಿಸ್ತಾ ಇಲ್ಲ. ಗುಂಡೈಕಲ್ ಸಂಘದ ಉಪಾಧ್ಯಕ್ಷ ನಮ್ಮ ಮೈ ಮೇಲೆ ಒಂದ್ ತುಂಡು ಬಟ್ಟೆ ನಿಲ್ದಾಗ ಮಾಡ್ಬಿಟ್ಟ ಗೌಡ್ರೆ. ಈಗ ಅವನ್ ಎಲ್ಲಿ ಸಿಗ್ತಾನೆ? ಉಪಾಧ್ಯಕ್ಷರೇ, ನಾನು ನಿಂತ್ಕೊಂಡಾಗ ನೀವು ತಪ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇವನ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಇವನ ಅಪ್ಪನಿಗೆ ಇವನ್ ಬಾಡಿ ಸಿಗ್ಬಾರ್ದು. ಈ ಫೋಟೋದಲ್ಲಿರೋನ ಎಲ್ಲರೂ ನೋಡಿದ್ಯಾ? ಈ ಕೇಸ್ನ ನಾನ್ ನೋಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ನಾವು ರಿವ್ಯೂ ಮಾಡಕ್ಕೆ ಹೋಗ್ತಿರೋ ಸಿನಿಮಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರುವಂಥ ಉಪಾಧ್ಯಕ್ಷ ಸಿನಿಮಾ. ನಗುವಿನ ಜೊತೆಗೆ ಒಂದು ಒಳ್ಳೆಯ ಮೆಸೇಜ್ ಕೊಡುತ್ತೋ ಅಥವಾ ಕೆಲವು ಕಾಮಿಡಿಗಳಿಗೆ ಮಾತ್ರ ಸೀಮಿತವಾಗಿದೆಯೋ, ಈ ಒಂದು ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಇನ್ನು ಏನಾದರೂ ನೋಡೋಕ್ಕೆ ಸಿಗುತ್ತಾ? ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ಒಂದು ಸಿನಿಮಾದ ಕತೆ ಒಂದು ಸಾಮಾನ್ಯ ಹುಡುಗನ ಸುತ್ತ ನಡೆಯುತ್ತೆ. ಅವನು ತನ್ನ ಜೀವನದಲ್ಲಿ ದೊಡ್ಡದೇನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸಲ್ಲಿರ್ತಾನೆ. ಆದರೆ ಮನಸ್ಥಿತಿಗಳು ಅವನನ್ನು ಒಂದು ವಿಚಿತ್ರ ಪರಿಸ್ಥಿತಿಗೆ ತಳ್ಳುತ್ತೆ. ಅಲ್ಲಿ ಅವನು ಉಪಾಧ್ಯಕ್ಷ ಸ್ಥಾನಕ್ಕೆ ಬರ್ತಾನೆ. ಈ ಪಾತ್ರದಲ್ಲಿ ಅವನಿಗೆ ಎದುರಾಗೋ ಸಮಸ್ಯೆಗಳು, ರಾಜಕೀಯ ಸನ್ನಿವೇಶಗಳು ಮತ್ತು ಹಾಸ್ಯದ ಸನ್ನಿವೇಶಗಳು ಚಿತ್ರದ ಮುಖ್ಯಾಂಶ. ಕತೆ ತುಂಬ ಸಿಂಪಲ್ ಆದರೂ ಅದರ ಮೆಸೇಜ್ ಅಥವಾ ಪ್ರೆಸೆಂಟ್ ಮಾಡಿರೋ ರೀತಿ ಚಿತ್ರದ ಬಲ ಅಂತಲೇ ಹೇಳ್ಬೋದು. ಮೂವಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಚಿಕ್ಕಣ್ಣ ಈ ಒಂದು ಸಿನಿಮಾದ ಮುಖ್ಯ ಹೀರೋ. ಚಿಕ್ಕಣ್ಣ ಅವರು ಕಾಮಿಡಿ ಟೈಮಿಂಗ್ ಸೂಪರ್. ಕೆಲವೆಡೆ ಒನ್ ಮ್ಯಾನ್ ಶೋ ಅನ್ನಿಸುವಷ್ಟು ನಗಿಸುವ ಸನ್ನಿವೇಶಗಳು ಈ ಒಂದು ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ನಾಯಕಿ ಪಾತ್ರವು ಚೆನ್ನಾಗಿ ಮೂಡಿ ಬಂದಿದೆ. ಅವಳು ಕತೆಗೆ ಬೇಕಾದ ಸಪೋರ್ಟ್ ಕೊಟ್ಟಿದ್ದಾಳೆ. ಸಪೋರ್ಟಿಂಗ್ ಗೂಡ್ಸ್ ಅಥವಾ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಡೈರೆಕ್ಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾ ಹೋದರೆ, ಡೈರೆಕ್ಟರ್ ಕಥೆಯನ್ನು ಲೈಟ್ ಹಾರ್ಟೆಡ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಕೆಲವೆಡೆ ಸ್ಕ್ರೀನ್ ಪ್ಲೇ ಸ್ಲೋ ಆಗಿರ್ಬೋದು, ಕಾಮಿಡಿ ಸೀನ್ಸ್ ಅದನ್ನು ಕವರ್ ಮಾಡಿರ್ತಾರೆ. ಈ ಒಂದು ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ ಸರಾಸರಿ ಮಟ್ಟದಲ್ಲಿ ಇದೆ. ಹಾಡುಗಳು ನೆನಪಲ್ಲಿ ಉಳಿಯೋದೇ ಇಲ್ಲ, ಆದರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಸಿನಿಮ್ಯಾಟೋಗ್ರಫಿ ಕೂಡ ಒಳ್ಳೆಯದು. ವಿಜುವಲ್ಸ್ ಕ್ಲೀನಾಗಿ ಕಾಣಿಸಿವೆ. ಮೂವಿಯ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಚಿಕ್ಕಣ್ಣ ಅವರ ಕಾಮಿಡಿ ಸಖತ್ತಾಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಲೈಟ್ ಹಾರ್ಟ್ ಎಂಟರ್ಟೈನ್ಮೆಂಟ್ ನೋಡೋಕ್ಕೆ ಸಿಗುತ್ತೆ. ಕೆಲವು ಪಂಚ್ ಡೈಲಾಗ್ಗಳು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೈನಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಸ್ಟೋರಿಯಲ್ಲಿ ಸ್ವಲ್ಪ ಪ್ರೆಡಿಕ್ಟಬಲ್ ಅನಿಸ್ಬೋದು. ಸ್ಲೋ ನರೇಷನ್ ಕೆಲವೆಡೆ ಅನಿಸ್ಬೋದು. ಹಾಗೆ ಸಾಂಗ್ಸ್ ಮೆಮೊರೇಬಲ್ ಇಲ್ಲ ಅಂತಲೇ ಹೇಳ್ಬೋದು. ಫೈನಲಿ ಒಟ್ಟಾಗಿ ನೋಡೋದಾದರೆ ಉಪಾಧ್ಯಕ್ಷ ಒಂದು ಟೈಮ್ ಪಾಸ್ ಕಾಮಿಡಿ ಸಿನಿಮಾ. ಫ್ಯಾಮಿಲಿ ಜೊತೆ ನೋಡೋಕ್ಕೆ ಸೂಕ್ತ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಚಿಕ್ಕಣ್ಣನವರು ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ 2024ರಲ್ಲಿ ರಿಲೀಸ್ ಆಗಿರುವಂಥ ಮೂವಿ. ಸೊ ಇದಾಗಿತ್ತು ಚಿಕ್ಕಣ್ಣನವರ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರುವಂಥ ಉಪಾಧ್ಯಕ್ಷ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಮೂವಿನ ಥಿಯೇಟರ್ನಲ್ಲಿ ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.